ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಸ್ಪೆಷಲ್ಲಾಗಿರೋ ಡಿಶ್ದು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಸೊಪ್ಪು ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ, ತುಂಬ ಒಳ್ಳೆಯದು, ನಿಮ್ಮ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಯಾವ ವಾರಕ್ಕೊಂದಿನಾರು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಅಕಸ್ಮಾತು ನಿಮಗೆ ಸಿಗಲಿಲ್ಲ ಈ ಸೊಪ್ಪು ಅನ್ನೋ ಪಕ್ಷದಲ್ಲಿ ನೀವು ಮನೆ ಮುಂದೆಯಾರು ಅಟ್ಲೀಸ್ಟ್ ಅದ್ರ ಬೀಜ ಹಾಕಿ ಬೆಳೆಸ್ಕೊಂಡು ಅದ್ರ ಪಲ್ಯ ತಿನ್ನಿ, ನಿಮಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಫ್ರೆಂಡ್ಸ್. ನೋಡಿ, ನಾನಿವತ್ತು ಸಾಸಿವೆ ಸೊಪ್ಪು, ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದರದ್ದು ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ನೋಡಿ, ಇವಾಗ ನಾನೊಂದು ಆಲೂಗಡ್ಡೆ, ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ, 2 ಈರುಳ್ಳಿ, ಕೊರಿಯಾಂಡ್ರ್ ಪೌಡರು ಮತ್ತು ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಇವೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಟೊಮೊಟೊ ಬೇಕು ಅದಕ್ಕೆ. ನೋಡಿ, ಆಲೂಗಡ್ಡೆನೆಲ್ಲ ಕ್ಯೂಬ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನೆಕ್ಸ್ಟು ನಾವೀಗ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಸಾಸಿವೆ ಚೀಟಪಟ ಆದಮೇಲೆ ಜೀರಿಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಹೆಚ್ಚಿಟ್ಟಿರೋ ಈರುಳ್ಳಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಅದು ಫುಲ್ಲು ಫ್ರೈ ಆಗಲಿ ಚೆನ್ನಾಗಿ. ಈರುಳ್ಳಿ ಫುಲ್ಲು ಫ್ರೈ ಆದಮೇಲೆ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಬೆಂದಾದಮೇಲೆ ಆಲೂಗಡ್ಡೆದು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸಿಪ್ಪೆ ತೆಗ್ದಿಟ್ಕೊಂಡಿದ್ದೀವಿ, ಸಿಪ್ಪೆ ತೆಗ್ದು ಕಟ್ ಮಾಡಿ ಇಟ್ಕೊಳ್ಳಿ. ನೀವು ಕಟ್ ಮಾಡಿಟ್ಟಿರೋ ಆಲೂಗಡ್ಡೆ ಪೀಸ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಆಲೂಗಡ್ಡೆದು ಎಲ್ಲ ಪೀಸಸ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಬೇಗ ಬೇಯುತ್ತೆ. ನೋಡಿದ್ರಾ, ಇನ್ನೇನು ಬೇಯ್ತಾ ಇದೆ, ಆಲೂಗಡ್ಡೆ ಸ್ವಲ್ಪ ಮೆತ್ತಗಾಗ್ತಾ ಇದೆ ಅನ್ನೋವಾಗ ನಿಮ್ಗೆ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್. ಆವಾಗ ನೆಕ್ಸ್ಟ್ ಈಗ ಸಾಸಿವೆ ಸೊಪ್ಪನ್ನ ನಾನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಸೊಪ್ಪು ಹಾಕ್ಕೊಂಡೆ ಫ್ರೆಂಡ್ಸ್. ಸಾಸಿವೆ ಸೊಪ್ಪೇನು ಬೇಗ ಬೆಂದ್ಬಿಡುತ್ತೆ ಫ್ರೆಂಡ್ಸ್. 1-2-3 ಸ್ವಲ್ಪ ಆಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ಕೊಳ್ಳಿ. ಬೇಗ ಬೆಂದ್ಬಿಡುತ್ತೆ ಆಲೂಗಡ್ಡೆ ಮತ್ತು ಅದು ಎರಡು ಚೆನ್ನಾಗಿ ಬೇಯಲಿ. ಅದಾದಮೇಲೆ ಈಗ ಎಲ್ಲ ಬೇಯಲಿ ಅಂತ ಈಗ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಪುನಃ ಫ್ರೈ ಮಾಡೋಣ. ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ತುಂಬ ಒಳ್ಳೆಯದು ಫ್ರೆಂಡ್ಸ್. ಎಲ್ಲಿ ಸಿಕ್ಕಿದ್ರು ತಗೊಬಂದು ಮಾಡ್ಕೊಳ್ಳಿ. ಚಪಾತಿಗೆ, ರೊಟ್ಟಿ, ಜೋಳದ ರೊಟ್ಟಿ ಎಲ್ಲಕ್ಕೂ ಸೂಟ್ ಆಗುತ್ತೆ. ತುಂಬ ರೋಟಿ ಮಾಡಿಕೊಂಡ್ರೆ ಅದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 1 ಸ್ಪೂನ್ ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚಿಲ್ಲಿ ಪೌಡರ್ ನಿಮ್ಗೆ ಬೇಕು, ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಖಾರ ಕಮ್ಮಿನೇ ಇರಲಿ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಅದು ನಿಮ್ಮ ಟೇಸ್ಟಿಗೆ ಬಿಟ್ಟಿದ್ದು. ನೆಕ್ಸ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಅದು 1 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಅದನ್ನು ಎಲ್ಲ ಫ್ರೈ ಮಾಡೋಣ ಚೆನ್ನಾಗಿ. ಅದರದ್ದು ಎಲ್ಲ ಖಾರ ಅದೆಲ್ಲ ಸ್ಪೈಸಿ ಇವೆಲ್ಲ ಹೋಗಬೇಕು, ಅಲ್ಲಿವರೆಗೂ ಒಂದು ರೌಂಡ್ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಕಾದ್ರೆ ನೀವು ನೀರು ಹಾಕ್ಕೊಳ್ಳಿ, ತಳ ಹಿಡಿಯುತ್ತೆ ಅಂತಂದರೆ. ನೆಕ್ಸ್ಟ್ ನೋಡಿ, ಹಿಂಗೆ ಹಾಕೋತಾ ಇದ್ದೀನಿ ನಾನು. ಲಾಸ್ಟಲ್ಲೆಲ್ಲ ಸ್ವಲ್ಪ ಎಲ್ಲ ಬಾಡಿಸಿ ಎಲ್ಲ ಸ್ವಲ್ಪ ಎಲ್ಲ ಪಲ್ಯ ಇನ್ನೊಂದು ಸ್ವಲ್ಪ ರೆಡಿಯಾಗಿದೆ ಇನ್ನೇನು ಅನ್ನೋವಾಗ ಲಾಸ್ಟಲ್ಲಿ ಹಿಂಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟ್ ನೋಡಿ, ನಾವು ಟೊಮೊಟೊ ಇಟ್ಕೊಂಡಿದ್ದೆ ಅಲ್ವಾ, ಒಂದು 3-4 ಟೊಮೊಟೊ ಅದನ್ನ ಗ್ರೈಂಡ್ ಮಾಡಿಕೊಂಡೆ, ಅದು ಪ್ಯೂರಿನ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ, ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ಪ್ಯೂರಿ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಲೈಟಾಗಿ ಪಲ್ಯ ಥರನೇ ಇರಲಿ, ಡ್ರೈ ಆಗಿ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾನು, ಗ್ರೈಂಡ್ ಮಾಡಿರೋ ಇದರಿಂದ ಸ್ವಲ್ಪ ಮಿಕ್ಸ್ ಮಾಡಿ ನಾನು ಅದಕ್ಕೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಎಲ್ಲ ಅಂತ ಅಂದ್ಬಿಟ್ಟು. ಫುಲ್ ಗ್ರೇವಿ ಟೈಪು ಆಗುತ್ತೆ, ಅದು ಚೆನ್ನಾಗಿರುತ್ತೆ. ಈ ಥರನಾರು ಮಾಡ್ಕೊಳ್ಳಿ, ಅದಾರು ಮಾಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮ ಇಷ್ಟ. ನೋಡಿ, ಇವಾಗ ಒಂದು ರೌಂಡ್ ಕುದೀತಾ ಇದೆ. ಸ್ವಲ್ಪ ಎಲ್ಲ ಚಿಲ್ಲಿ ಪೌಡರು, ಧನಿಯಾ ಪೌಡರು ಎಲ್ಲ ಸ್ವಲ್ಪ ಕ್ಲೀನಾಗಿ
ಮಿಕ್ಸ್ ಆಗಬೇಕು, ಚೆನ್ನಾಗಿ ಬೇಯಬೇಕು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ನಾನು ಬಿಟ್ಟಿದ್ದೀನಿ, ಸಿಮ್ಮಲ್ಲಿ ಬಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಕುದಿ ಬಂದಿದೆ ನೋಡಿ. ಉಪ್ಪು ಈ ಟೈಮಲ್ಲಿ ಬೇಕಾದರೆ ಹಾಕ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿ. ಬೇಡ ಅಂದರೆ ನೋಡಿ ಇದೊಂದು ರೌಂಡ್ ರೆಡಿ ಆಗ್ತಾ ಇದೆ. ಇನ್ನೇನು ಆಲ್ಮೋಸ್ಟು ಲಾಸ್ಟಲ್ಲಿ ಯಾವಾಗಲೂ ಗರಂ ಮಸಾಲ ಹಾಕೋಣ. ನೋಡಿ ಒಂದು ಅರ್ಧ ಸ್ಪೂನಷ್ಟು ನೋಡಿ ಅಷ್ಟು ಹಾಕ್ತಾಯಿದ್ದೀನಿ. ಅರ್ಧ ಇಲ್ಲ ಒಂದು 1/4 ಸ್ಪೂನ್, ಒಂದು ಸ್ವಲ್ಪ ಮಾಡಿದ್ದೀನಲ್ವ, ಒಂದು 1/4 ಅರ್ಧ ಸ್ಪೂನಷ್ಟು ಹಾಕ್ಕೊಂಡೆ. ನೋಡಿ ಹಾಕ್ಕೊಂಡು ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡೋಣ. ಕುದೀತಾ ಇದೆ ನೋಡಿ. ಇನ್ನೇನು ಆಲ್ಮೋಸ್ಟ್ ಪಲ್ಯ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್. ಆಮೇಲೆ ಲಾಸ್ಟಲ್ಲಿ ಗೋಡಂಬಿ, ಒಂದು 4 ಗೋಡಂಬಿನ ಪೀಸ್ ಮಾಡ್ಕೊಳ್ಳೋಣ. ನೋಡಿ ಅದರಲ್ಲಿ ನಾನು ಕಲ್ಲಲ್ಲಿ ಕುಟ್ಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಸ್ವಲ್ಪ ತರ್ತರಿ ಇರೋ ಹಂಗೆ ಕುಟ್ಕೊಳ್ಳಿ. ಸ್ವಲ್ಪ ಬಾಯಿಗೆ ಸಿಗಬೇಕು ನೋಡಿದ್ರೆ ಹಿಂಗೆ ನೋಡ್ತಾ ಇದ್ದೀರಲ್ಲ, ಇಷ್ಟು ತರಿಯಾಗಿ ಕುಟ್ಕೊಂಡ್ರೆ ಮೇಲೆ ಬಾಯಿಗೆ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಲಾಸ್ಟಲ್ಲಿ ಗೋಡಂಬಿದು ಪೌಡರ್ ಹಾಕ್ಕೊಳ್ಳಿ, ತರ್ತರಿಯಾಗಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ ಆಲೂಗಡ್ಡೆ ಬೆಂದಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ ಕ್ಲೀನಾಗಿ. ನೋಡಿ ಒಂದು ರೌಂಡ್ ಕ್ಲೀನಾಗಿ ಬೆಂದಿದೆ. ಆಮೇಲೆ ಅಲ್ಲಿವರೆಗೂ ಫುಲ್ಲಾಗಿ ನಾವು ಫ್ರೈ ಮಾಡಿ ಒಂದು ಸತಿ ಆಲೂಗಡ್ಡೆನ ನೋಡಿ ಅದು ಫುಲ್ಲು ಬೆಂದಿದೆ ಅಂದಾಗ ಲಾಸ್ಟಲ್ಲಿ ಕಸೂರಿ ಮೇಥಿ, ಇಲ್ಲ ಅಕಸ್ಮಾತ್ ಕಸೂರಿ ಮೇಥಿ ಮನೇಲಿಲ್ಲ ಅಂದರೆ ಮೆಂತ್ಯ ಸೊಪ್ಪು ಏನಾರು ಇದ್ದರೆ ಅದು ಚೆನ್ನಾಗಿ ತೊಳೆದು ಕಟ್ ಮಾಡಿ ಅದನ್ನು ಒರೆಸಿ, ನೀರಿಲ್ದಂಗೆ ಒರೆಸಿ ಫ್ರೆಂಡ್ಸ್, ಇಲ್ಲದ್ರೆ ಕಹಿ ಬಂದ್ಬಿಡುತ್ತೆ. ನೀರು ಒಣಗಿಸ್ಬಿಟ್ಟು ಸ್ವಲ್ಪ ಡ್ರೈ ಮಾಡಿ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕಿ, ಅದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲ ಕಸೂರಿ ಮೇಥಿ ಇದೆ ಅಂದರೆ ಅದೊಂದು ಸ್ಪೂನಷ್ಟು ಅದನ್ನು ಹಾಕ್ಬೋದು ಫ್ರೆಂಡ್ಸ್, ಅದು ಚೆನ್ನಾಗಿರುತ್ತೆ. ಯಾವುದು ನಿಮ್ಗೆ ಯಾವುದು ಇದೆಯೋ ಅದನ್ನು ಹಾಕ್ಕೊಳ್ಳಿ, ಎರಡೂ ಹಾಕ್ಬೋದು. ನೋಡಿ ಈಗ ಆಲೂಗಡ್ಡೆ ಬೆಂದಿದೆ, ಅದನ್ನು ನೋಡಿದ್ವಿ, ಅದು ಆಯಿತು. ಪಲ್ಯನೂ ರೆಡಿ ಆಯಿತು. ಈಗ ಚಪಾತಿ ಲಟ್ಟಿಸ್ಕೊಂಡಿದ್ದೆ, ಅದನ್ನು ಬೇಯಿಸ್ತಾ ಇದ್ದೀನಿ. ಚಪಾತಿನೂ ನೋಡಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ನೀವು ಚಪಾತಿಗೆ ರೋಟಿ ಟ್ರೈ ಮನೇಲಿ ಮಾಡಿದ್ರೆ ರೋಟಿ ಮಾಡ್ಕೊಳ್ಳಿ. ನೋಡಿ ನಾನು 2 ಚಪಾತಿ ಮಾಡಿಕೊಂಡು ನೋಡಿ ಬೇಯಿಸ್ಕೊತಾ ಇದ್ದೀನಿ ಚಪಾತಿನ. ಅದಕ್ಕೆ ಈ ಪಲ್ಯ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್, ಅದಕ್ಕೆ ಮಾಡಿಕೊಂಡೆ ನಾನು. ನೋಡಿ 2 ಚಪಾತಿ ಮಾಡಿ ಪಲ್ಯ ರೆಡಿ ಆಯಿತು. ಪಲ್ಯ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿದೆ, ಒಳ್ಳೆ ಟೇಸ್ಟ್ ಫ್ರೆಂಡ್ಸ್. ಆಮೇಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಮಾಡ್ಕೊಳ್ಳಿ, ತಿನ್ನಿ, ತುಂಬ ಟೇಸ್ಟಿಯಾಗಿದೆ. ಟ್ರೈ ಮಾಡಿ ಮನೇಲಿ. ಸಾಸಿವೆ ಸೊಪ್ಪು ಸಿಕ್ಕಿಲ್ಲ ಅಂದರೆ ಮನೇಲಿ ಒಂದು 4 ಕಾಳು ಸಾಸಿವೆ ಮಣ್ಣಲ್ಲಿ ಹಾಕಿದರೆ 1-4 ಗಿಡ ಬಂದೇ ಬಿಡುತ್ತೆ. ಅದನ್ನು ಕ್ಲೀನಾಗಿ ಕಿತ್ತು ಪಲ್ಯ ಮಾಡಿ, ಓಕೆನಾ. ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ಸಾಸಿವೆ ಎಲೆಗಳ ಪ್ರಮುಖ ಆರೋಗ್ಯ ಪ್ರಯೋಜನ. ಹೃದಯದ ಆರೋಗ್ಯ. ಸಾಸಿವೆ ಎಲೆಯಲ್ಲಿರುವ ಫ್ಲೇವನಾಯ್ಡ್ಗಳು ಪಿತ್ತರಸದ ಉತ್ಪಾದನೆಯನ್ನು ಹೆಚ್ಚಿಸಿ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಹೃದಯದ ಆರೋಗ್ಯ ಸುಧಾರಿಸುತ್ತದೆ. ಕಣ್ಣಿನ ಆರೋಗ್ಯ. ಸಾಸಿವೆ ಎಲೆಯಲ್ಲಿನ ವಿಟಮಿನ್ ಎ ಕಣ್ಣಿನ ದೃಷ್ಟಿ ಸುಧಾರಣೆಗೆ ಸಹಕಾರಿಯಾಗಿದೆ. ದೀರ್ಘಕಾಲದ ಕಾಯಿಲೆಗಳ ತಡೆಗಟ್ಟುವಿಕೆ. ಎಲೆಗಳಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ದೇಹದ ಸ್ವತಂತ್ರ ರ್ಯಾಡಿಕಲ್ಗಳಿಂದ ರಕ್ಷಿಸುತ್ತವೆ. ಇದು ಕ್ಯಾನ್ಸರ್ನಂತಹ ದೀರ್ಘಕಾಲದ ಕಾಯಿಲೆ ತಡೆಯಲು ಸಹಾಯ ಮಾಡುತ್ತದೆ. ನೋಡಿದ್ರೆ ಎಷ್ಟಿದೆ. ಇನ್ನು ನೆಕ್ಸ್ಟ್ ಒಂದಿದೆ, ಜೀರ್ಣಕ್ರಿಯೆ ಮತ್ತು ಮಧುಮೇಹ ನಿಯಂತ್ರಣ. ಇದರಲ್ಲಿರುವ ಹೆಚ್ಚಿನ ಫೈಬರ್ ಅಂಶ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಅಲ್ಲದೆ ಸಾಸಿವೆ ಎಲೆಗಳ ಸೇವನೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸುತ್ತದೆ. ಮೂಳೆಗಳ ಬಲವರ್ಧನೆ. ಇದರಲ್ಲಿ ವಿಟಮಿನ್ ಕೆ ಮತ್ತು ಕ್ಯಾಲ್ಸಿಯಂ ಸಮೃದ್ಧವಾಗಿದೆ. ಇದು ಮೂಳೆಗಳನ್ನು ಆರೋಗ್ಯವಾಗಿಡಲು ಮತ್ತು ಬಲಪಡಿಸಲು ಅವಶ್ಯಕವಾಗಿದೆ. ರೋಗ ನಿರೋಧಕ ಶಕ್ತಿ. ವಿಟಮಿನ್ ಸಿ ಇಂದ ಸಮೃದ್ಧವಾಗಿರುವ ಸಾಸಿವೆ ಎಲೆಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ಶೀತ ಸೋಂಕುಗಳಿಂದ ತಡೆಗಟ್ಟುತ್ತವೆ. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಉಪಯೋಗ ಇದೆ, ಅದನ್ನು ಸಹ ನಾನು ಹಾಕಿದ್ದೀನಿ ವಿಡಿಯೋದಲ್ಲಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಟ್ರೈ ಮಾಡಿ ಮನೆಯಲ್ಲಿ ನನಗೊಂದು ಕಮೆಂಟ್ ಮಾಡೋದು
ಮರಿಬೇಡಿ. ಥ್ಯಾಂಕ್ ಯು.